ವೀಕ್ಷಕರೇ, ಕ್ರೈಮ್ ಲೋಕದಲ್ಲಿ ಕ್ರೈಮ್ ಮಾಡೋಕೆ ನಾನಾ ರೀತಿ ಇದ್ರೆ ಅದನ್ನ ಪತ್ತೆ ಹಚ್ಚೋಕೆ ನಾನಾ ರೀತಿಗಳಿವೆ. ಈ ತರಹದ ಕ್ರೈಮ್ ಇನ್ವೆಸ್ಟಿಗೇಷನ್ ಸ್ಟೋರೀಸ್ ಗಳನ್ನ ನೀವು ಕೇಳ್ತಾನೆ ಇರ್ತೀರಾ. ಆದ್ರೆ ಇವತ್ತಿನ ಸ್ಟೋರಿಯಲ್ಲಿ ಕ್ರಿಮಿನಲ್ ನ ಪ್ಲಾನಿಂಗ್ ಪಕ್ಕಾ ಇತ್ತು. ಮೊದಲು ಕೊಲೆ ಮಾಡಲಾಯಿತು. ನಂತರ ಆ ಶವವನ್ನ ತನ್ನದೇ ಮನೆಯೊಳಗೆ 40 ಗಂಟೆಗೂ ಅಧಿಕವಾಗಿ ಬಚ್ಚಿಡಲಾಗಿತ್ತು. ನಂತರ ದೇಹದಿಂದ ರಕ್ತ ಪ್ರವಾಹ ಕಡಿಮೆ ಆಗೋವರೆಗೂ ವೇಟ್ ಮಾಡ್ತಾರೆ. ನಂತರ ಅದೇ ಬಾಡಿನ ಟ್ರಾಲಿ ಬ್ಯಾಗ್ ನಲ್ಲಿ ಇಡಲಾಯಿತು. ಯಾವಾಗ ಆ ದೇಹದ ಸೈಜ್ ಟ್ರಾಲಿ ಬ್ಯಾಗ್ ನ ಒಳಗಡೆ ಸರಿಯಾಗಿ ಫಿಟ್ ಆಗ್ತಿಲ್ಲ ಅಂತ ಗೊತ್ತಾಯ್ತೋ ಆಗ ಆ ದೇಹದ ಎರಡೂ ಕಾಲುಗಳನ್ನ ತುಂಡು ಮಾಡಿ ಆ ಬ್ಯಾಗ್ ನ ಒಳಗಡೆ ಕೂರಿಸಲಾಯಿತು. ಇದೆಲ್ಲ ಮಾಡಿ ಕೊನೆಗೆ ಹೂಗ್ಲಿ ನದಿಗೆ ಎಸೆದು ಬರುವ ಪ್ಲಾನ್ ಆಗಿತ್ತು. ಎಲ್ಲವೂ ಪರ್ಫೆಕ್ಟ್ ಆಗಿತ್ತು. ಈವನ್ ಮನೆಯಿಂದ ಎರಡೆರಡು ಟ್ಯಾಕ್ಸಿಗಳನ್ನ ಚೇಂಜ್ ಮಾಡಿ ದೇಹವನ್ನ ಎಸೆಯೋ ಸ್ಪಾಟ್ಗೆ ಕೂಡ ಬರ್ತಾರೆ. ಆದ್ರೆ ಎಲ್ಲವೂ ಪರ್ಫೆಕ್ಟ್ ಆಗಿ ನಡೀತಿರುವಾಗ ಕರೆಕ್ಟ್ ಟೈಮ್ಗೆ ಪ್ರಕೃತಿ ಎಂತ ಒಂದು ಆಟ ಆಡುತ್ತೆ ಅಂದ್ರೆ ಅದರ ಮುಂದೆ ಈ ತಾಯಿ ಮಗಳ ಇಬ್ಬರ ರಹಸ್ಯವು ಬಹಿರಂಗವಾಗಿ ಹೋಗುತ್ತೆ. ವೀಕ್ಷಕರೇ, ಇದೆಂತ ಕೇಸ್ ಅಂದ್ರೆ ಇದನ್ನ ಯಾರೋ ಪೊಲೀಸ್ ಆಗ್ಲಿ, ಏಜೆನ್ಸೀಸ್ ಗಳಾಗ್ಲಿ, ಡಿಟೆಕ್ಟಿವ್ ಗಳಾಗ್ಲಿ ಅಥವಾ CBI ಆಗ್ಲಿ ಸಾಲ್ವ್ ಮಾಡ್ಲಿಲ್ಲ. ಬಟ್ ಡೈರೆಕ್ಟ್ ಆಗಿ ಪ್ರಕೃತಿನೇ ಈ ಕೇಸ್ನ ಸಾಲ್ವ್ ಮಾಡಿ ಹಾಕಿತ್ತು. ಹಾಗಿದ್ರೆ ಬನ್ನಿ, ಏನಿದು ಪ್ರಕರಣ ಅಂತ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ಯುವರ್ ಕ್ರೈಮ್ ಸ್ಟುಡಿಯೋ. ಅಂದು ಫೆಬ್ರವರಿ 23, 2024 ದಿನ ಕೋಲ್ಕತ್ತಾದ 24 ಪಾರಾಗ್ನಾಸ್ ನಲ್ಲಿ ಒಬ್ಬ ತಾಯಿ ಮಗಳು ವಾಸವಾಗಿದ್ರು. ತಾಯಿಯ ಹೆಸರು ಆರ್ತಿ, ಹಾಗೆ ಮಗಳು ಫಾಲ್ಗುಣಿ. ತಾಯಿಗೆ 55 ವರ್ಷ ವಯಸ್ಸಾಗಿದ್ರೆ ಮಗಳಿಗೆ 35 ವರ್ಷ ವಯಸ್ಸು. ತಾಯಿ ಮತ್ತು ಮಗಳು ಇಬ್ಬರಿಗೂ ಡೈವರ್ಸ್ ಆಗಿದ್ದು ಈಗ ಒಂದೇ ಮನೆಯಲ್ಲಿ ಒಟ್ಟಿಗೆ ವಾಸವಾಗಿದ್ರು. ಫೆಬ್ರವರಿ 23ರ ಭಾನುವಾರ ಇವರ ನೆಂಟರೊಬ್ಬರು ಅಸ್ಸಾಂನಿಂದ ಇವರ ಮನೆಗೆ ಬರ್ತಾರೆ. ಆ ಮಹಿಳೆಯ ಮನೆಯವರು ಬಹಳನೇ ಶ್ರೀಮಂತರು. ಸಾಕಷ್ಟು ಪ್ರಾಪರ್ಟಿಗಳಿವೆ, ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಚೆನ್ನಾಗಿದೆ. ಜೊತೆಗೆ ಮೈ ತುಂಬಾ ಒಡವೆಯೂ ಇತ್ತು. ಈ ತಾಯಿ ಮಗಳಿಗೆ ಆಕೆಯ ಮೇಲೆ ಮೊದಲಿಂದಲೂ ಕಣ್ಣಿತ್ತು, ಸ್ಪೆಷಲಿ ಆಕೆ ಹಾಕುತ್ತಿದ್ದ ಒಡವೆಗಳ ಮೇಲೆ. ಜೊತೆಗೆ ಹಲವಾರು ಡೆಬಿಟ್ ಹಾಗೂ ಕ್ರೆಡಿಟ್ ಕಾರ್ಡ್ಗಳನ್ನು ಕೂಡ ಆಕೆ ಹೊಂದಿದ್ರು. ಇವರ ಅದೃಷ್ಟಕ್ಕೆ ಆ ಮಹಿಳೆಯೇ ಇವರನ್ನ ಹುಡ್ಕೊಂಡು ಇವರ ಮನೆಗೆ ಬರ್ತಾರೆ. ಆಗ ಈ ತಾಯಿ ಮಗಳ ನಿಯತ್ತು ಕೆಟ್ಟೋಗುತ್ತೆ. ಹೇಗಾದ್ರೂ ಮಾಡಿ ಈಕೆನ ಕೊಂದ್ರೆ ಆಕೆ ಹಾಕೊಂಡಿರೋ ಒಡವೆಗಳನ್ನ ತಗೋಬಹುದು, ಜೊತೆಗೆ ಡೆಬಿಟ್ ಕಾರ್ಡ್ ನಿಂದ ಆದಷ್ಟು ಹಣ ಕೂಡ ಡ್ರಾ ಮಾಡ್ಕೋಬಹುದು, ಯಾರಿಗೂ ಡೌಟ್ ಬರಲ್ಲ ಅಂತ ಒಂದು ಖತರ್ನಾಕ್ ಪ್ಲಾನ್ ಮಾಡ್ತಾರೆ. ಅದರಂತೆ ಫೆಬ್ರವರಿ 23ರ ಭಾನುವಾರ ಸಂಜೆ ಸುಮಾರು 4ರಿಂದ 5 ಗಂಟೆಯ ಸಮಯದಲ್ಲಿ ಆ 50 ವರ್ಷದ ಮಹಿಳೆಯನ್ನ ಈ ತಾಯಿ ಮಗಳು ಇಬ್ಬರು ಗಟ್ಟಿಯಾಗಿ ಹಿಡ್ಕೊಂಡು ಆಕೆಯ ತಲೆಯನ್ನ ಗೋಡೆಗೆ ಹೊಡಿತಾರೆ. ಇಟ್ಟಿಗೆಯಿಂದ ಆಕೆಯ ತಲೆಗೆ ಹೊಡಿತಾರೆ. ಕೆಲವೇ ನಿಮಿಷಗಳಲ್ಲಿ ಆಕೆ ಸಾವನ್ನಪ್ತಾರೆ. ನಂತರ ತಾಯಿ ಮಗಳು ಇಡೀ ಮನೆಯನ್ನ ಕ್ಲೀನ್ ಮಾಡ್ತಾರೆ. ಇವರಿದ್ದ ಮನೆ ಒಂದು ಬಾಡಿಗೆಯ ಮನೆ. ಅಕ್ಕಪಕ್ಕದಲ್ಲಿ ಅಂಟಿಕೊಂಡಂತೆ ಮನೆಗಳಿವೆ. ಹಾಗಾಗಿ ಶವವನ್ನ ಸಾಗಿಸೋದು ಹೇಗೆ ಅನ್ನೋ ಪ್ರಶ್ನೆ ಕಾಡೋಕೆ ಶುರುವಾಗುತ್ತೆ. ನಂತರ ದೇಹವನ್ನ ಬಾತ್ರೂಮ್ ನಲ್ಲಿಟ್ಟು ಇಡೀ ಭಾನುವಾರದ ರಾತ್ರಿ ತಾಯಿ ಮಗಳು ಕೂತ್ಕೊಂಡು ಯೋಚಿಸ್ತಾರೆ, ಹೇಗೆ ಈ ಶವವನ್ನ ಸಾಗಿಸೋದು ಅಂತ. ಯಾಕೆಂದ್ರೆ ಹೆಣ ಸಾಗಿಸೋಕೆ ಯಾರ ಹೆಲ್ಪ್ ಕೂಡ ಕೇಳೋಕ್ಕಾಗಲ್ಲ. ತಾಯಿ ಮಗಳು ಇಬ್ರಿಂದಲೂ ಆ ಶವವನ್ನ ಹೊರೋಕೂ ಆಗಲ್ಲ. ಹಾಗಾಗಿ ಸೋಮವಾರ ಬೆಳಿಗ್ಗೆ ಮಗಳು ಅಮ್ಮ ಆರ್ತಿಗೆ ಹೇಳ್ತಾಳೆ, ನಾವು ಒಂದು ಟ್ರಾಲಿ ಬ್ಯಾಗ್ ತಂದು ಅದರಲ್ಲಿ ಈಕೆನ ಇಟ್ಟು ಎಲ್ಲಾದ್ರೂ ದೂರ ನದಿಗೆ ಎಸೆದು ಬರೋಣ ಅಂತ. ಅದಕ್ಕೆ ತಾಯಿ ಕೂಡ ಸಮ್ಮತಿಸ್ತಾಳೆ. ಅವರ ಮನೆಯಿಂದ 20 ಕಿಲೋಮೀಟರ್ ದೂರದಲ್ಲಿ ಕುಮಾರಟುಳಿ ಘಾಟ್ ಎಂಬ ಜಾಗವಿದೆ. ಅಲ್ಲಿ ಹೂಗ್ಲಿ ನದಿ ಹರಿಯುತ್ತೆ. ಸೊ ಪ್ಲಾನ್ ಅಂತೆ ಶವವನ್ನ ಟ್ರಾಲಿ ಬ್ಯಾಗ್ಗೆ ಹಾಕಿ ನಂತರ ಆ ನದಿಗೆ ತಗೊಂಡೋಗಿ ಎಸೆದು ಬರೋಣ, ಯಾರಿಗೂ ಡೌಟ್ ಬರಲ್ಲ ಅಂತ ಡಿಸೈಡ್ ಮಾಡ್ತಾರೆ. ನಂತರ ಮಗಳು ಫಾಲ್ಗುಣಿ ಮಾರ್ಕೆಟ್ಗೆ ಹೋಗಿ ಇದ್ದಿದ್ದರಲ್ಲೇ ದೊಡ್ಡ ಸೈಜ್ ನ ಒಂದು ಟ್ರಾಲಿ ಬ್ಯಾಗ್ ತಗೊಂಡು ಮನೆಗೆ ಬರ್ತಾಳೆ. ಮನೆಯಲ್ಲಿ ತಾಯಿ ಆರ್ತಿ ಆ ಶವವನ್ನ ಕ್ಲೀನ್ ಮಾಡ್ತಾರೆ. ಆದಷ್ಟು ರಕ್ತ ದೇಹದಿಂದ ಹೊರಹೋಗ ಹಾಗೆ ಡ್ರೈ ಮಾಡ್ತಾರೆ. ನಂತರ ಯಾವಾಗ ಮಗಳು ಆ ಟ್ರಾಲಿ ಬ್ಯಾಗ್ ನ ಮನೆಗೆ ತರ್ತಾಳೋ ಆಗ ತಾಯಿ ಮಗಳು ಇಬ್ಬರು ಸೇರ್ಕೊಂಡು ಆ ಶವವನ್ನ ಆ ಟ್ರಾಲಿ ಬ್ಯಾಗ್ ನ ಒಳಗಡೆ ಇಡೋ ಪ್ರಯತ್ನ ಪಡ್ತಾರೆ. ಆದ್ರೆ ಆ ಶವ ಆ ಟ್ರಾಲಿ ಬ್ಯಾಗ್ ನಲ್ಲಿ ಫಿಟ್ ಆಗ್ತಿರ್ಲಿಲ್ಲ. ಈಗ ಮತ್ತೆ ತಾಯಿ ಮಗಳು ಇಬ್ಬರು ಯೋಚಿಸ್ತಾರೆ. ಆಗ ಮಗಳು ಹೇಳ್ತಾಳೆ, ಅಮ್ಮ, ನಾವು ಈ ಶವದ 2 ಕಾಲುಗಳನ್ನ ಕಟ್ ಮಾಡೋಣ, ಆಗ ಈ ದೇಹ ಟ್ರಾಲಿ ಬ್ಯಾಗ್ ನಲ್ಲಿ ಪರ್ಫೆಕ್ಟ್ ಆಗಿ ಫಿಟ್ ಆಗುತ್ತೆ ಅಂತ. ಅದರಂತೆ ಮತ್ತೆ ಫಾಲ್ಗುಣಿ ಮಾರ್ಕೆಟ್ಗೆ ಹೋಗಿ ಒಂದು ದೊಡ್ಡ ಚಾಕು ತಂದು ಆ ಶವದ 2 ಕಾಲುಗಳನ್ನ ಕಟ್ ಮಾಡಿ ನಂತರ ಅದನ್ನ ಪ್ಲಾಸ್ಟಿಕ್ ನಿಂದ ಕವರ್ ಮಾಡ್ತಾರೆ. ಈಗ ಆ ಟ್ರಾಲಿ ಬ್ಯಾಗ್ ನಲ್ಲಿ ದೇಹವನ್ನ ಮಧ್ಯಕ್ಕೆ ಇಟ್ಟು 2 ಕಾಲುಗಳನ್ನ ಅಕ್ಕಪಕ್ಕದಲ್ಲಿಟ್ಟು
ಪರ್ಫೆಕ್ಟ್ ಆಗಿ ಫಿಟ್ ಮಾಡ್ತಾರೆ. ಇದೆಲ್ಲ ಕೆಲಸಗಳನ್ನ ಸೋಮವಾರದ ಸಂಜೆಯೊಳಗೆ ಮುಗಿಸ್ತಾರೆ. ಪ್ಲಾನ್ ನಂತೆ ಆ ರಾತ್ರಿ ಆ ಟ್ರಾಲಿ ಬ್ಯಾಗ್ ನ ಮನೆಯಿಂದ ಹೊರತಂದು 20 ಕಿಲೋಮೀಟರ್ಗಳ ದೂರದಲ್ಲಿರೋ ನದಿಗೆ ಎಸೆಯೋದು. ಆದ್ರೆ ಆ ದಿನ ರಾತ್ರಿ ಎಷ್ಟೇ ಸರ್ತಿ ತಾಯಿ ಮಗಳು ಮನೆಯಿಂದ ಹೊರಬಂದು ನೋಡಿದ್ರು ಯಾರಾದ್ರೂ ಜನಗಳು ಓಡಾಡ್ತಾನೆ ಇದ್ರು. ಈ ಟೈಮ್ ನಲ್ಲಿ ಇಷ್ಟು ದೊಡ್ಡ ಟ್ರಾಲಿ ಬ್ಯಾಗ್ ತಗೊಂಡು ಹೊರಗಡೆ ಹೋದ್ರೆ ಯಾರಿಗಾದ್ರೂ ಡೌಟ್ ಬರುತ್ತೆ ಅಂತ ಯೋಚಿಸ್ತಾರೆ. ಆಲ್ರೆಡಿ ಆ ಶವಕ್ಕೆ 34ರಿಂದ 36 ಗಂಟೆಗಳಾಗಿತ್ತು. ಹಾಗಂತ ರಾತ್ರಿ ತಗೊಂಡೋಗುವಾಗ ಪೊಲೀಸರೇನಾದ್ರೂ ನೋಡಿದ್ರೆ ಕಷ್ಟ ಆಗುತ್ತೆ ಅಂತ ತಾಯಿ ಮಗಳು ಇಬ್ರು ಬೆಳ್ಳಂ ಬೆಳಿಗ್ಗೆ ಬ್ಯಾಗ್ ತಗೊಂಡು ಹೋಗೋಣ, ಯಾರಾದ್ರೂ ನೋಡಿದ್ರೆ ರೈಲ್ವೆ ಸ್ಟೇಷನ್ಗೋ ಇಲ್ಲ ಬಸ್ ಸ್ಟಾಪ್ಗೋ ಹೋಗ್ತಿದೀವಿ ಅಂತ ಹೇಳಿದ್ರೆ ಆಯ್ತು ಅಂತ ಮಂಗಳವಾರದ ಬೆಳಿಗ್ಗೆ 5:15 ಟ್ರಾಲಿ ಬ್ಯಾಗ್ ತಗೊಂಡು ಮನೆಯಿಂದ ಹೊರ ಬರ್ತಾರೆ. ಇವರಿಬ್ಬರ ಪ್ಲಾನ್ ನಲ್ಲಿ ಈ 20 ಕಿಲೋಮೀಟರ್ಗಳ ಡಿಸ್ಟೆನ್ಸ್ ನ ಒಂದೇ ಸರ್ತಿ ಮಾಡೋದು ಬೇಡ, ನಾವು 2 ಗಾಡಿಗಳನ್ನ ಮಾಡಿಕೊಂಡು ಹೂಗ್ಲಿ ನದಿಗೆ ತಲುಪೋಣ ಅನ್ನೋದಾಗಿತ್ತು. ಅದರಂತೆ ಮೊದಲಿಗೆ ಒಂದು ತಳ್ಳೋ ಗಾಡಿನ ಬುಕ್ ಮಾಡ್ತಾರೆ. ವೀಕ್ಷಕರೇ, ಇಲ್ಲಿ ನೋಡ್ತಿರೋ ಇದೇ ತಳ್ಳೋ ಗಾಡಿಯಲ್ಲಿ ಆ ಟ್ರಾಲಿ ಬ್ಯಾಗ್ ನ ಹಿಡ್ಕೊಂಡು ಮನೆಯಿಂದ 5 ಕಿಲೋಮೀಟರ್ಗಳ ದೂರ ಬರ್ತಾರೆ. ಆತನಿಗೆ 130 ರೂಪಾಯಿಗಳನ್ನ ಕೊಡ್ತಾರೆ. ಅಲ್ಲಿಂದ ಒಂದು ಕ್ಯಾಬ್ ಬುಕ್ ಮಾಡ್ತಾರೆ ಕುಮಾರಟೋಲಿ ಘಾಟ್ಗೆ. ನೀವು ಈ CCTV ಕ್ಯಾಮೆರಾದಲ್ಲಿ ನೋಡ್ತಿರೋ ಇದೇ ವೈಟ್ ಕಲರ್ ಟ್ಯಾಕ್ಸಿಯಲ್ಲಿ 15 ಕಿಲೋಮೀಟರ್ಗಳ ಜರ್ನಿ ಮಾಡ್ತಾರೆ. ಆತನಿಗೆ 600 ರೂಪಾಯಿ ಬಾಡಿಗೆನೂ ಕೊಡ್ತಾರೆ. ವೀಕ್ಷಕರೇ, ಎಕ್ಸಾಕ್ಟ್ ಆಗಿ 5:15 ಮನೆ ಬಿಟ್ಟಿದ್ದ ಈ ಅಮ್ಮ ಮಗಳು ಎಕ್ಸಾಕ್ಟ್ ಆಗಿ 6:20 ಹೊತ್ತಿಗೆ ಈ ಕುಮಾರಟೋಲಿ ಘಾಟ್ನ ತಲುಪ್ತಾರೆ. ಬೆಳಿಗ್ಗೆ 6:20 ಸಮಯ. ಅಫ್ಕೋರ್ಸ್ ಜನಸಂಚಾರ ಆಗಿನ್ನೂ ಶುರುವಾಗುತ್ತೆ. ಸಾಕಷ್ಟು ಜನಗಳು ಇರೋಕೆ ಸಾಧ್ಯವಿಲ್ಲ ಅಂತ ಅನ್ಕೊಂಡು ಆರ್ತಿ ಹಾಗೂ ಫಾಲ್ಗುಣಿ ಅಲ್ಲಿಗೆ ಬಂದಿರ್ತಾರೆ. ಆದ್ರೆ ಯಾವಾಗ ಅವರು ಟ್ಯಾಕ್ಸಿಯಿಂದ ಇಳಿದು ತಮ್ಮ ಟ್ರಾಲಿ ಬ್ಯಾಗ್ ನ ಕೆಳಗಿಳಿಸ್ತಾರೋ ಆಗ ಅಲ್ಲಿ ಬಹಳಷ್ಟು ಜನ ಸೇರಿದ್ರು. ಅಂದ್ರೆ ಈಗ ತಾನೇ ತಮ್ಮ ಮನೆಗಳಿಂದ ಎದ್ದು ಸೀದಾ ಈ ಕುಮಾರಟೋಲಿ ಘಾಟಿಗೆ ಬಂದಿರೋ ಹಾಗೆ ಅನ್ನಿಸ್ತಿತ್ತು. ಆಕ್ಚುಲಿ ವೀಕ್ಷಕರೇ, ಅಲ್ಲಿಯ ದೃಶ್ಯ ಹೇಗಿತ್ತಂದ್ರೆ ತಾಯಿ ಮಗಳು ಇಲ್ಲಿ ಇಷ್ಟೊಂದು ಜನ ಇರೋದನ್ನ ನೋಡಿ ಶಾಕ್ ಆಗಿದ್ರೆ ಅಲ್ಲಿ ನೆರೆದ ಜನಗಳು ತಾಯಿ ಮಗಳನ್ನ ನೋಡಿ ಶಾಕ್ ಆಗಿದ್ರು. ಯಾಕೆಂದ್ರೆ ಇವರಿಬ್ಬರಿಂದ ಆ ಭಾರಿ ಗಾತ್ರದ ಟ್ರಾಲಿ ಬ್ಯಾಗ್ ನ ಹೇಳ್ಕೊಂಡು ಹೋಗಕ್ಕಾಗ್ತಿರ್ಲಿಲ್ಲ. ಜನಗಳೆಲ್ಲ ಇಷ್ಟೊಂದು ಭಾರದ ಟ್ರಾಲಿ ಬ್ಯಾಗ್ ತಗೊಂಡು ಇವರೇನ್ ಮಾಡ್ತಿದ್ದಾರೆ ಅಂತ ಯೋಚಿಸೋಕೆ ಶುರು ಮಾಡ್ತಾರೆ. ಸಂಶಯನು ಮೂಡಕ್ಕೆ ಶುರುವಾಗತ್ತೆ. ವೀಕ್ಷಕರೇ, ಅಂದು ಮಂಗಳವಾರ ಬೆಳಿಗ್ಗೆ 6:10 ಕೋಲ್ಕತ್ತಾದಲ್ಲಿ ಭೂಕಂಪ ಆಗಿತ್ತು. ಅದರ ಹಿಂದಿನ ವಾರ ದೆಹಲಿಯಲ್ಲಿ ಕೂಡ ಭಾರಿ ಪ್ರಮಾಣದಲ್ಲಿ ಭೂಕಂಪ ಸಂಭವಿಸಿತ್ತು. ಹಾಗಾಗಿ ಅಂದು ಬೆಳಿಗ್ಗೆ ಎಲ್ರೂ ಮನೆಯಿಂದ ಹೊರಬಂದು ಈ ಕುಮಾರಟೋಲಿ ಘಾಟ್ನ ಬಳಿ ನಿಂತ್ಕೊಂಡಿದ್ರು. ಅವರವರ ಮಧ್ಯೆನೇ ಈ ಭೂಕಂಪದ ಬಗ್ಗೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ರು. ಅದರ ಮಧ್ಯದಲ್ಲಿ ಒಂದು ಟ್ಯಾಕ್ಸಿ ಬಂದು ನಿಂತ್ಕೊಳ್ಳುತ್ತೆ. ಅದರಿಂದ ಈ ತಾಯಿ ಮಗಳು ಇಳಿತಾರೆ. ಜೊತೆಗೆ ಆ ಟ್ರಾಲಿ ಬ್ಯಾಗ್ ಕೂಡ ಹೊರಬರುತ್ತೆ. ಹಾಗಾಗಿ ಜನಗಳ ಗಮನ ಇವರಿಬ್ಬರ ಮೇಲೆ ಹೋಗುತ್ತೆ. ಇದೇ ಟೈಮ್ಗೆ ಒಬ್ಬ ವ್ಯಕ್ತಿ ಸೈಕಲ್ ನಿಂದ ಬಂದು ಇವರ ಪಕ್ಕದಲ್ಲಿ ನಿಂತ್ಕೋತಾನೆ. ಆಕ್ಚುಲಿ ಆತ ಇವರಿಬ್ಬರು ಆ ಟ್ರಾಲಿ ಬ್ಯಾಗ್ ನ ಎತ್ತೋಕಾಗದೆ ಒದ್ದಾಡ್ತಿರೋದನ್ನ ನೋಡಿ ಸಹಾಯ ಮಾಡಕ್ಕಂತ ನಿಲ್ಲಿಸ್ತಾನೆ. ಆದ್ರೆ ಆತ ಬ್ಯಾಗ್ ನ ಸೂಕ್ಷ್ಮವಾಗಿ ಗಮನಿಸಿದಾಗ ಅದರಲ್ಲಿ ರಕ್ತದ ಕಲೆಗಳಿರೋದನ್ನ ನೋಡ್ತಾನೆ. ತಕ್ಷಣವೇ ಆ ಸೈಕಲ್ ಸವಾರ ಇವರಿಬ್ಬರನ್ನ ಕೇಳ್ತಾನೆ, ಈ ಬ್ಯಾಗ್ ಇಷ್ಟೊಂದು ಭಾರ ಇದೆ, ಇದರಲ್ಲಿ ರಕ್ತದ ಕಲೆಗಳು ಕೂಡ ಇದೆ, ಹಾಗಿದ್ರೆ ಇದರಲ್ಲಿ ಏನಿದೆ ಅಂತ. ಆಕ್ಚುಲಿ ಆ ಟೈಮ್ ನಲ್ಲಿ ನಾನು ಮೊದಲೇ ಹೇಳಿದಂತೆ ಸಾಕಷ್ಟು ಜನಗಳಿದ್ರು. ಯಾವಾಗ ಈ ಸೈಕಲ್ನವನು ಇವರಿಬ್ಬರನ್ನ ಪ್ರಶ್ನಿಸ್ತಾನೋ ಆಗ ಜನ ಇವರಿಬ್ಬರ ಹತ್ತಿರ ಸೇರೋಕೆ ಶುರುವಾಗ್ತಾರೆ. ಕೆಲವರು ತಮ್ಮ ತಮ್ಮ ಫೋನ್ ತಗೊಂಡು ವಿಡಿಯೋ ಮಾಡೋಕ್ಕೂ ಶುರು ಮಾಡ್ತಾರೆ. ಆತನ ಪ್ರಶ್ನೆಗೆ ಫಾಲ್ಗುಣಿ ಹೇಳ್ತಾಳೆ, ನಮ್ಮ ಮನೆಯಲ್ಲಿ ಒಂದು ನಾಯಿ ಇತ್ತು, ಅದು ನಿನ್ನೆ ರಾತ್ರಿ ಸತ್ತು ಹೋಯ್ತು, ಅದನ್ನ ಎಸೆದು ಹೋಗೋಣ ಅಂತ ಇಲ್ಲಿಗೆ ತಂದಿದ್ದೀವಿ ಅಂತಾಳೆ. ಆದ್ರೆ ಜನಗಳಿಗೆ ಡೌಟ್ ಏರ್ತಾನೆ ಹೋಗುತ್ತೆ. ಅಷ್ಟು ದೊಡ್ಡ ಬ್ಯಾಗ್, ರಕ್ತದ ಕಲೆಗಳು, ಜೊತೆಗೆ ಆ ಟ್ರಾಲಿ ಬ್ಯಾಗ್ಗೆ ಬೀಗ ಕೂಡ ಹಾಕಲಾಗಿತ್ತು. ನಂತರ ಜನಗಳೆಲ್ಲ ಆ ಬ್ಯಾಗ್ ನ ಓಪನ್ ಮಾಡಿ ತೋರಿಸು ಅನ್ನೋಕೆ ಶುರು ಮಾಡ್ತಾರೆ. ಇತ್ತೀಚೆಗೆ ಈ ತರಹದ ಟ್ರಾಲಿ ಬ್ಯಾಗ್ ಪ್ರಕರಣಗಳು ಬಹಳಷ್ಟು ನಡೀತಿರೋದ್ರಿಂದ ಅದರ ಬಗ್ಗೆ ಜನಗಳಲ್ಲಿ ಒಂದು ರೀತಿಯ ಭಯ ಕೂಡ ಇದೆ. ಅದೇ ಕಾರಣಕ್ಕೆ ಅವರೆಲ್ಲ ಬ್ಯಾಗ್ ಓಪನ್ ಮಾಡೋಕೆ ಹೇಳ್ತಾರೆ. ಆದ್ರೆ ಫಾಲ್ಗುಣಿ ಹೇಳ್ತಾಳೆ, ಈ ಬ್ಯಾಗಿನ ಲಾಕಿನ ಕೀ ನಾವು ಮನೆಯಲ್ಲೇ ಬಿಟ್ಟು ಬಂದಿದ್ದೇವೆ, ಹಾಗಾಗಿ ಓಪನ್ ಮಾಡಕ್ಕಾಗಲ್ಲ ಅಂತ. ಯಾರು ಎಷ್ಟೇ ಹೇಳಿದ್ರು ಆಕೆ ಆ ಟ್ರಾಲಿ ಬ್ಯಾಗ್ ನ ಓಪನ್ ಮಾಡ್ತಿರ್ಲಿಲ್ಲ. ಇತ್ತ ಜನಗಳಿಗೆ ಸಂಶಯ ಏರ್ತಾನೆ ಹೋಗ್ತಿತ್ತು. ಅದೇ ಟೈಮ್ಗೆ ಅಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಹೋಗ್ತಿರ್ತಾರೆ. ಅವರು ಇಲ್ಲಿ ಜನ ಸೇರಿರೋದನ್ನ ಗಮನಿಸ್ತಾರೆ. ಜೊತೆಗೆ ಬ್ಯಾಗ್ ಓಪನ್ ಮಾಡು ಅಂತ ಕಿರುಚಾಟದ ಶಬ್ದ ಕೂಡ ಕೇಳ್ತಿರುತ್ತೆ. ನಂತರ ಪೊಲೀಸ್ನವರು ಆ ಸ್ಪಾಟ್ಗೆ ಬಂದು ಏನಾಯ್ತು ಅಂತ ಕೇಳ್ತಾರೆ. ಅಲ್ಲಿ ನೆರೆದವರೆಲ್ಲ ಹೇಳ್ತಾರೆ, ಈ ಟ್ರಾಲಿ ಬ್ಯಾಗ್ ನಲ್ಲಿ ರಕ್ತದ ಕಲೆಗಳಿವೆ, ಓಪನ್ ಮಾಡಿ ತೋರಿಸು ಅಂದ್ರೆ ಈಕೆ ಓಪನ್ ಮಾಡ್ತಿಲ್ಲ ಅಂತಾರೆ. ನಂತರ ಆ ಪೊಲೀಸ್ನವರು ಕೂಡ ಓಪನ್ ಮಾಡಿ ತೋರಿಸು, ಏನಿದೆ ಅದ್ರೊಳಗೆ ಅಂತ ಕೇಳ್ತಾರೆ. ಆ ಪೊಲೀಸ್ನವರಿಗೂ ಫಾಲ್ಗುಣಿ ಅದೇ ಕತೆ ಹೇಳ್ತಾಳೆ. ಅಂದ್ರೆ ಈ ಬ್ಯಾಗ್ ನ ಒಳಗಡೆ ನಾಯಿ ಇದೆ ಅಂತ, ಆದ್ರೆ ಓಪನ್ ಮಾಡೋಕೆ ಕೀ ಇಲ್ಲ ಅಂತಾಳೆ. ಈಗ ಆ ಪೊಲೀಸರಿಗೂ ಡೌಟ್ ಬರುತ್ತೆ. ಇತ್ತ ಕಡೆ ಜನಗಳ ಗುಂಪು ಕೂಡ ಕಿರ್ಚಾಡ್ತಿರ್ತಾರೆ, ಓಪನ್ ಮಾಡು, ಬ್ಯಾಗ್ ಅನ್ನ ಓಪನ್ ಮಾಡು ಅಂತ. ನಂತರ ಆ ಪೊಲೀಸ್ ಕಾನ್ಸ್ಟೇಬಲ್ ಆ ಬ್ಯಾಗಿನ ಲಾಕ್ ಅನ್ನ ಹೊಡಿತಾರೆ.
ಹೊಡೆದು ನಿಧಾನವಾಗಿ ಆ ಬ್ಯಾಗ್ ನ ಓಪನ್ ಮಾಡ್ತಾರೆ. ಅದರಲ್ಲಿ ಮನುಷ್ಯನ ಕೈ ಹಾಗೆ ತಲೆ ಕಾಣಿಸ್ತಿದ್ದಂತೆ ಬೆಚ್ಚಿ ಬೀಳ್ತಾರೆ. ತಕ್ಷಣವೇ ಅಕ್ಕಪಕ್ಕದಲ್ಲಿ ನಿಂತಿದ್ದ ಜನ ತಾಯಿ ಮಗಳನ್ನ ಹಿಡ್ಕೊಂಡು ಹೊಳೆಯೋಕೆ ಶುರು ಮಾಡ್ತಾರೆ. ಆ ಒಬ್ಬ ಏಕಾಂಗಿ ಪೊಲೀಸ್ ಕಾನ್ಸ್ಟೇಬಲ್ ಅವರಿಬ್ಬರನ್ನ ಹೇಗೋ ರಕ್ಷಿಸ್ತಾರೆ. ಪೊಲೀಸ್ ಕಂಟ್ರೋಲ್ ರೂಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ನಂತರ ಪೊಲೀಸರ ಟೀಮ್ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಇವರಿಬ್ಬರನ್ನ ಕರ್ಕೊಂಡು ಹೋಗ್ತಾರೆ. ಜೊತೆಗೆ ಆ ಬ್ಯಾಗ್ ಅನ್ನು ಕೂಡ ತಗೊಂಡೋಗಿ ವಿಡಿಯೋಗ್ರಫಿ ಮೂಲಕ ಆ ಬ್ಯಾಗ್ ಅನ್ನ ಓಪನ್ ಮಾಡಲಾಯಿತು. ಬ್ಯಾಗಿನ ಒಳಗಡೆ ಏನಿತ್ತು ಅನ್ನೋದನ್ನ ನಿಮಗೆ ಮುಂಚೆನೆ ಹೇಳಿದ್ದೇನೆ. ಅದಕ್ಕೆ ಕಾರಣವೂ ನಿಮಗೆ ತಿಳಿದಿದೆ. ಅಸ್ಸಾಂನಿಂದ ಬಂದಿದ್ದ ಒಬ್ಬ ಮಹಿಳೆಯನ್ನ, ಅದರಲ್ಲೂ ಆಕೆ ಇವರಿಗೆ ರಿಲೇಟಿವ್ ಆಗ್ಬೇಕು, ಹಣದ ಆಸೆಗೆ ಬಿದ್ದು ಆಕೆಯನ್ನ ಕೊಲೆ ಮಾಡಿ ಆಕೆಯ ಡೆಬಿಟ್ ಕಾರ್ಡ್ ನಿಂದ 25,000 ಹಣವನ್ನು ಕೂಡ ಡ್ರಾ ಮಾಡಿದ್ರು. ಜೊತೆಗೆ ಆಕೆಯ ಚಿನ್ನದ ಸರವನ್ನ 75,000ಕ್ಕೆ ಮಾರಾಟ ಕೂಡ ಮಾಡಿದ್ರು. ಇವರಿಬ್ಬರನ್ನ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಮಾರ್ಚ್ 13ರವರೆಗೆ ಇವರನ್ನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಈಗ ಪೊಲೀಸರು ಎವಿಡೆನ್ಸಸ್ ಗಳನ್ನ ಕಲೆಕ್ಟ್ ಮಾಡ್ತಿದ್ದಾರೆ. ಪೊಲೀಸರ ಪ್ರಕಾರ ಅವತ್ತು ಅಂದ್ರೆ ಮಂಗಳವಾರ ಬೆಳಗ್ಗೆ ಏನಾದ್ರೂ ಭೂಕಂಪ ಆಗಿಲ್ಲ ಅಂದಿದ್ರೆ ಈ ತಾಯಿ ಮಗಳು ಇಬ್ಬರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯಕ್ಕೆ ಆಗ್ತಿರ್ಲಿಲ್ಲ. ಮೇ ಬಿ ಆ ಬ್ಯಾಗ್ ಹೂಗ್ಲಿ ನದಿಯಲ್ಲಿ ಹರಿದು ಎಲ್ಲಿ ತಲುಪ್ತಿತ್ತೋ ಗೊತ್ತಿಲ್ಲ. ಇನ್ನು ಈ ಕೇಸ್ನಲ್ಲಿ ಕ್ರಿಮಿನಲ್ ಗಳನ್ನ ಹಿಡಿಯೋಕೆ ಎಷ್ಟು ದಿನಗಳು ಬೇಕಾಗ್ತಿತ್ತೋ ಗೊತ್ತಿಲ್ಲ. ಎಷ್ಟೊಂದು ಪ್ಲಾನ್ ಮಾಡಿ ಈ ತಾಯಿ ಮಗಳು ಈ ಕ್ರೈಮ್ ನ ಎಕ್ಸಿಕ್ಯೂಟ್ ಮಾಡಿದ್ರು ನೇಚರ್ ನ ಒಂದು ಹೊಡೆತ ಎಲ್ಲವನ್ನು ಬಯಲಿಗೆಳೆದಿತ್ತು. ಈ ಕೇಸ್ ಭೂಕಂಪದಿಂದಾಗಿ ಸಾಲ್ವ್ ಮಾಡಲಾಗಿರೋ ಮೊದಲ ಕೇಸ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಪಿಸೋಡ್. ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇವತ್ತಿನ ಎಪಿಸೋಡ್ ನ ಮುಗಿಸ್ತಿದ್ದೀನಿ. ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್, ಟೇಕ್ ಕೇರ್.